ಹೌದು, ನೀನ್ ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿರ್ತೀಯಲ್ಲ, ಹೆಂಗೆ? ಮಗು ದತ್ತು ತಗೋಬೋದು, ನಗು ದತ್ತು ತಗೊಳಕಾಯ್ತದ? ಅದು ನಮ್ಮ ಒಳಗಿಂದನೇ ಹುಟ್ಟಬೇಕು. ಇಲ್ಲಿ ಒಂದ್ಸರಿ ಗಿಲ್ಲಿ, ಜೋರಾಗಿ ಗಿಲ್ಲಿ. ನಿಜ, ಮೊದಲನೇ ಸರಿ ಒಂದು ಹುಡುಗಿ ಜೊತೆ ಎಣ್ಣೆ ಹೊಡಿತಾ ಇದ್ದೀನಿ, ನಂಬಕ್ಕೆ ಆಯ್ತಾ ಇಲ್ಲ. ಆದರೆ ನನಗಿದು ಫಸ್ಟ್ ಟೈಮ್ ಅಲ್ಲ. ಎಷ್ಟೋ ಹುಡುಗರ ಜೊತೆ ಎಣ್ಣೆ ಹೊಡೆದಿದ್ದೀನಿ, ಎಲ್ಲ ಶೋಕ್ತಾರ್ಗಳೇ. ನೀನೊಬ್ನೇ ಕಣೋ ದಿಲ್ದಾರು. ನೀನ್ ಸಿಗೋಕ್ಕಿಂತ ಮುಂಚೆ ನಾನೇನು ಅನ್ಕೊಂಡಿದ್ದೆ ಗೊತ್ತಾ? ಈ ಪ್ರಪಂಚನೇ ಒಂದು ದೊಡ್ಡ ಫ್ಯಾಕ್ಟ್ರಿ ಇದ್ದಂಗೆ, ಇಲ್ಲಿ ನಾನು, ನೀನು, ಅವನು, ಇವನು ಎಲ್ಲ ಮಾತಾಡೋ ಮಿಷಿನ್ ಅಷ್ಟೇ. ನನಗ್ ನಿನ್ನಿಂದ ಕೆಲಸ ಆಗ್ಬೇಕಾ? ನಾನು ನಿನ್ನನ್ನು ಬಳಸ್ಕೋತೀನಿ. ನಿನಗ್ ನನ್ನಿಂದ ಕೆಲಸ ಆಗ್ಬೇಕಾ? ನೀನ್ ನನ್ನನ್ನು ಬಳಸ್ಕೋತೀಯ ಅಷ್ಟೇ. ಈ ಪ್ರೀತಿ ವಿಶ್ವಾಸ ಎಲ್ಲ ಆಗಾಗ ಹಚ್ಚೋ ಗ್ರೀಸ್ ಇದ್ದಂಗೆ. ಕೆಲಸ ಮುಗಿದ್ಮೇಲೆ ಸ್ಕ್ರಾಪ್ಗೆ ಹಾಕ್ಬಿಡ್ತಾರೆ ಅನ್ಕೊಂಡಿದ್ದೆ, ಆದ್ರೆ ನೀ ನನ್ ಕಣ್ ತೆರೆಸ್ಬಿಟ್ಟೆ ಕಣೋ. ಈ ಪ್ರಪಂಚ ಅನ್ನೋ ಖಾಲಿ ಸೈಟಲ್ಲಿ ಪಾರ್ಥೇನಿಯಂ ಗಿಡಗಳ ಮಧ್ಯೆ ಬೆಳೆದಿರೋ ಪಾರಿಜಾತ ಕಣೋ ನೀನು. ಹೌದು, ನೀನ್ ಯಾಕಿಷ್ಟು ಒಳ್ಳೆಯವನು? ಹೊಟ್ಟೆನಾಗಿರೋ ಗಲೀಜು ದಿನ ಆಚೆ ಹೋಗುತ್ತೆ. ಈ ಎದೆಯೊಳಗಿರೋ ಗಲೀಜನ್ನ ಹೆಂಗೆ ಆಚೆ ಹಾಕೋದು? ಅದು ಒಳಗೆ ನಮ್ಮನ್ನೇ ತಿಂದ್ಬಿಡುತ್ತೆ. ನಮ್ಮ ಮುಖ ಚೆನ್ನಾಗಿದ್ದರೆ ಪ್ರಪಂಚದ ಕಣ್ಣಿಗೆ ನಾವು ಚೆನ್ನಾಗಿ ಕಾಣ್ತೀವಿ. ಅದೇ ಮನಸ್ಸು ಚೆನ್ನಾಗಿದ್ದರೆ ಇಡೀ ಪ್ರಪಂಚ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ನನಗೊಂದೇ ಒಂದು ಆಸೆ, ನಾನು ಖುಷಿಯಾಗಿರಬೇಕು, ಪ್ರಪಂಚದಲ್ಲಿರೋರು ಎಲ್ಲರೂ ಖುಷಿಯಾಗಿರಬೇಕು, ಅಷ್ಟೇ. ಹೌದು, ನಿನ್ನೊಂದು ಮಾತು ಕೇಳಲ್ಲ? ನಿಂಗೆ ಒಳ್ಳೆ ಹುಡುಗಿರು ಎಷ್ಟೋ ಜನ ಸಿಗ್ತಿದ್ರು. ನಾನು ಈ ಥರ ಅಂತ ಗೊತ್ತಿದ್ರು ಯಾಕೆ ನಾನು ಲವ್ ಮಾಡಿದೆ? ನೀನು ಮಂಚದ ಮೇಲೆ 100 ಜನಕ್ಕೆ ಜಾಗ ಕೊಟ್ಟಿರ್ಬೋದು, ಆದರೆ ಮನ್ಸಲ್ಲಿ ಯಾರಿಗಾರು ಜಾಗ ಕೊಟ್ಟಿದ್ಯಾ? ಹೇಳೋ. ಇಲ್ಲ ತಾನೆ? ನಾನೇ ಫಸ್ಟು ತಾನೆ? ಸಾಕು ಬಿಡು. ಮನುಷ್ಯಂಗೆ ಮಂಚಕ್ಕಿಂತ ಮನಸ್ಸೇ ಮುಖ್ಯ, ಅರ್ಥ ಆಯ್ತಾ? ಅಳ್ಬೇಡ, ಸುಮ್ಮನಿರೋ. ಈಗ ಹೇಳು, ನಾನಿನ್ನು ಲವ್ ಮಾಡಿದ ತಪ್ಪಾ?